ಅಭ್ಯರ್ಥಿಯಾಗಿ ಘೋಷಣೆಯಾದ ಹಿನ್ನೆಲೆಯಲ್ಲಿ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಘೋಷಣೆಯಾದ ಹಿನ್ನೆಲೆಯಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಒಂದು ಸುತ್ತಿನ ಪ್ರವಾಸವನ್ನು ಮಾಡಿದ್ದೇನೆ. ಸುಮಾರು 1850ಕ್ಕೂ ಹೆಚ್ಚು ಮತಗಟ್ಟೆಗಳು. ನಮ್ಮ ಪಾರ್ಟಿಯ ನಿಯಮದಂತೆ ಅಥವಾ ನಮ್ಮ ಪಾರ್ಟಿಯ ವ್ಯವಸ್ಥೆಯಂತೆ ಸುಮಾರು 30,000ಕ್ಕೂ ಹೆಚ್ಚು ಪೇಜ್. ಈ ಎಲ್ಲ ಸಂಪರ್ಕಗಳನ್ನು ಮಾಡಿದ ಅನುಭವದ ಆಧಾರದಲ್ಲಿ ನಿಶ್ಚಯವಾಗಿ ಭಾರತೀಯ ಜನತಾ ಪಕ್ಷ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ಆ ಹಿನ್ನೆಲೆಯಲ್ಲಿ ಏಪ್ರಿಲ್ 3ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ನಮ್ಮೆಲ್ಲ ಪ್ರಮುಖರು, ಶಾಸಕರು, ನಮ್ಮ ಪಾರ್ಟಿಯ ಮುಖಂಡರ ಜೊತೆ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ತಮ್ಮ ಮೂಲಕ ಕ್ಷೇತ್ರದ ಜನತೆಗೆ ವಿನಂತಿ ಮಾಡುವುದೇನೆಂದರೆ, ಗ್ರಾಮ ಪಂಚಾಯತ್ ಸದಸ್ಯನಾಗಿ ನಾನು ರಾಜಕಾರಣವನ್ನು, ಚುನಾಯಿತ ರಾಜಕಾರಣವನ್ನು ಪ್ರವೇಶಿಸಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ 4 ಬಾರಿ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಆಯ್ಕೆಯಾಗಲಿಕ್ಕೆ ಪಾರ್ಟಿ ನನಗೆ ಅವಕಾಶ ಮಾಡಿಕೊಟ್ಟಿತ್ತು. 3 ಬಾರಿ ಕರ್ನಾಟಕ ರಾಜ್ಯದ ಸಚಿವನಾಗಿ, 2 ಬಾರಿ ವಿರೋಧ ಪಕ್ಷ ನಾಯಕನಾಗಿ ನಾನು ಜವಾಬ್ದಾರಿಯನ್ನು ನಿರ್ವಹಿಸಿದ್ದೆ. ಆ ಹಿನ್ನೆಲೆಯಲ್ಲಿ ಸ್ಥಳೀಯಾಡಳಿತದ ಸಮಸ್ಯೆಗಳ ಜೊತೆ ರಾಜ್ಯ ಸರ್ಕಾರದ ಯೋಜನೆಗಳು, ಪ್ರತಿಪಕ್ಷದ ನಾಯಕನಾಗಿ ಆಡಳಿತದ ಒಟ್ಟು ವ್ಯವಸ್ಥೆಗಳ ಬಗ್ಗೆ ನನಗೆ ಸಾಕಷ್ಟು ಅನುಭವ ಇದೆ. ನಾನು ಧಾರ್ಮಿಕ ದತ್ತಿ ಮಂತ್ರಿ ಆಗಿದ್ದಾಗ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಹೊಸ ಪ್ರಯೋಗ ಮಾಡಿ ಸಪ್ತಪದಿ ಅನ್ನುವಂಥ ಯೋಜನೆ ಜಾರಿಗೆ ತಂದೆ. ಅದರಿಂದ ದೇವಸ್ಥಾನದಲ್ಲಿ ಸಂಗ್ರಹವಾದ ಅನುದಾನದ ಮೂಲಕ ಬಡವರ ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ, ಉಚಿತವಾಗಿ ಮದುವೆ ಮಾಡುವಂಥ ಯೋಜನೆ ತರಲಿಕ್ಕೆ ಅನುಷ್ಠಾನಕ್ಕಾಯಿತು. ಸಣ್ಣ ದೇವಸ್ಥಾನಗಳು, ಗ್ರಾಮೀಣ ಭಾಗದ ದೇವರುಗಳು, ಇವುಗಳ ಗುಡಿಗಳಿಗೆ, ಮಂದಿರಗಳಿಗೆ ಹಣ ಕೊಡುವಂಥ ಯೋಜನೆಯನ್ನು ಜಾರಿ ಮಾಡಿ ಉಡುಪಿ ಜಿಲ್ಲೆಯೂ ಸೇರಿದಂತೆ ಕರಾವಳಿ ಭಾಗಕ್ಕೆ ಸಾವಿರಾರು ದೇವಸ್ಥಾನಗಳಿಗೆ ಅನುದಾನ ಬಿಡುಗಡೆ ಮಾಡುವಂಥ ಕೆಲಸ ಮಾಡಲಿಕ್ಕೆ ಅವಕಾಶ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಗ್ರಾಮ ಪಂಚಾಯತ್ನ ಸದಸ್ಯರು ನನಗೆ ಓಟ್ ಹಾಕಿ 4 ಸಾರಿ ನನ್ನನ್ನು ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆ ಮಾಡಿದರು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೌರವಧನ ಅನ್ನುವಂಥ ಶಬ್ದ ಇರಲಿಲ್ಲ. ಅದನ್ನು ಆರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಶಸ್ವಿಯಾದೆ. ಮತ್ತು ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರ ಗೌರವಧನವನ್ನು 1,000 2,000 ಕೆಲಿಸುವಂಥ ಪ್ರಯತ್ನ ಮಾಡಿದೆ ಮತ್ತು ಅದರಲ್ಲಿ ಯಶಸ್ವಿಯಾದೆ. ಹೀಗೆ 16 ಯೋಜನೆಗಳನ್ನು ಜಾರಿಗೆ ತರುವಂಥ ಕೆಲಸಗಳನ್ನು ಒಬ್ಬ ಆಡಳಿತದ ಮಂತ್ರಿಯಾಗಿ, ಸಚಿವನಾಗಿ ನನ್ನ ಕರ್ತವ್ಯ ನಿರ್ವಹಿಸಿದ್ದೇನೆ ಅನ್ನುವಂಥ ವಿಶ್ವಾಸ ನನಗಿದೆ. ಪಾರ್ಟಿಯಲ್ಲಿ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿಯಾಗಿ ರಾಜ್ಯ ಬಿಜೆಪಿಯ OBC ಅಧ್ಯಕ್ಷರವರೆಗೆ ನನಗೆ ಹಲವಾರು ಜವಾಬ್ದಾರಿಗಳನ್ನು ಪಾರ್ಟಿ ಕೊಟ್ಟಿತ್ತು. ನನಗೆ ಅದೆಲ್ಲವನ್ನು ನಿಭಾಯಿಸಿದೆ. ಒಟ್ಟಾರೆ ನಾನು ತಮ್ಮ ಮೂಲಕ ಈ ಕ್ಷೇತ್ರದ ಜನತೆಯಲ್ಲಿ ವಿನಂತಿ ಮಾಡೋದೇನೆಂದರೆ, ಬರೋ ಏಪ್ರಿಲ್ 26ನೇ ತಾರೀಕಿನ ಮಹಾಚುನಾವಣೆ. ಈ ಚುನಾವಣೆ ಬಹಳ ಮಹತ್ವದ್ದು ಅಂತ ನಾವು ಯಾಕೆ ಕರಿತೇವೆ ಅಂದರೆ, ಈ ಚುನಾವಣೆಯಲ್ಲಿ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಸರಿದೂಗಿಸಬಲ್ಲಂಥ ವ್ಯಕ್ತಿಗಳ ಕೈಗೆ ಅಧಿಕಾರ ಕೊಡಬೇಕು ಅನ್ನೋದು ಒಂದು ಯೋಚನೆ ಇರುತ್ತೆ. ದೇಶದ ಭದ್ರತೆಯ ಕಡೆಗೆ ಗಮನ ಕೊಡುವಂಥ ವ್ಯಕ್ತಿಯ ಕೈಗೆ ಅಧಿಕಾರ ಸೂತ್ರವನ್ನು ಹಂಚಬೇಕು ಅನ್ನುವಂಥ ಕಲ್ಪನೆ ಇರುತ್ತೆ. ದೇಶವೂ ಸೇರಿದಂತೆ ಇಡೀ ಪ್ರಪಂಚದಲ್ಲೇ ಕಾಡ್ತಾ ಇರುವಂಥ ಭಯೋತ್ಪಾದನೆ ಚಟುವಟಿಕೆಯನ್ನು ನಿಯಂತ್ರಣ ಮಾಡುವಂಥ ಶಕ್ತಿ ಇರುವಂಥ ರಾಷ್ಟ್ರಭಕ್ತನ ಕೈಗೆ ಅಧಿಕಾರ ಕೊಡಬೇಕಾದಂಥ ಅವಶ್ಯಕತೆಗಳಿದೆ ಅನ್ನೋದು ಚರ್ಚೆ ಆಗುತ್ತೆ. ಎಲ್ಲ ಹಿನ್ನೆಲೆಯಲ್ಲಿ ರಾಜಕಾರಣವನ್ನು ಒಂದು ವೃತ್ತವಾಗಿ ತೆಗೆದುಕೊಂಡಂಥ ದೇಶಭಕ್ತ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿಯಾಗಬೇಕು ಎನ್ನುವ ಹಂಬಲಕ್ಕೋಸ್ಕರ ಈ ಬಾರಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ನನಗೆ ಮತ ಕೊಟ್ಟು ಗೆಲ್ಲಿಸಬೇಕು ಅಂತ ವಿನಂತಿ ಮಾಡಿ, ನನ್ನ ಗೆಲುವಿನ ಮೂಲಕ ಪ್ರಧಾನಮಂತ್ರಿ ಅಭ್ಯರ್ಥಿಗೆ ಮತ ಚಲಾಯಿಸುವ ಅವಕಾಶವನ್ನು ಬಳಸಿಕೊಂಡು ದೇಶದ ಪ್ರಧಾನಮಂತ್ರಿಯಾಗಿ ಮತ್ತೆ ನರೇಂದ್ರ ಮೋದಿಯನ್ನು ಕಾಣಲಿಕ್ಕೆ ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಸಮಸ್ತ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ತೀನಿ. ಭರವಸೆ ಕೊಟ್ಟಂಥ ವಿಚಾರ ನಾವು ಗ್ಯಾರಂಟಿ ಕೊಡ್ತೇವೆ ಅಂತ.
ಆವಾಗಲೂ ಆರ್ಥಿಕ ವ್ಯವಸ್ಥೆಗಳ ಬಗ್ಗೆ ನೀವು ಗಮನ ಕೊಡಬೇಕಾಗಿತ್ತು ಅಂತ ನಾವು ಹೇಳಿದ್ವಿ. ಇವತ್ತೇನಾಗಿದೆ ಅಂತ ಹೇಳಿದ್ರೆ 10.5 ಲಕ್ಷ ಕುಟುಂಬಗಳಿಗೆ ಗೃಹಲಕ್ಷ್ಮಿಯ ಪ್ರಥಮ ಕಂತೆ ತಲುಪಿಲ್ಲ ಅಂತ ವರದಿ ಹೇಳಿದೆ. 10.5 ಲಕ್ಷ ಕುಟುಂಬಗಳಿಗೆ ಡಿಗ್ರಿ ಆದವರಿಗೆ ಮತ್ತು ಐಟಿ ಅಲ್ಲ ಡಿಪ್ಲೊಮಾ ಆದವರಿಗೆ, ಡಿಗ್ರಿ ಆದವರಿಗೆ 3,000 ರೂಪಾಯಿ, ಡಿಪ್ಲೊಮಾ ಆದವರಿಗೆ 1,000 ರೂಪಾಯಿ ನಾವು ಯುವ ನಿಧಿ ಅಂತ ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡಿದ್ರು. ಅವತ್ತು ಅಂದಾಜು ಪ್ರಕಾರ 35 ಲಕ್ಷ ವ್ಯಕ್ತಿಗಳು ಕರ್ನಾಟಕ ರಾಜ್ಯದಲ್ಲಿ ಡಿಗ್ರಿ ಆದವರು ಮತ್ತು ಡಿಪ್ಲೊಮಾ ಆದವರಿದ್ದಾರೆ. ತಕ್ಷಣ ಸರ್ಕಾರ ಏನ್ ಮಾಡ್ತಂದ್ರೆ ಅಷ್ಟೆಲ್ಲ ಕೊಡ್ಲಿಕ್ಕೆ ನಮ್ಮ ಶಕ್ತಿ ಇಲ್ಲ, 22-23 ಕೊಡ್ತೇವೆ ಅಂತೇಳಿ ಆ 35 ಲಕ್ಷ ಇರೋದಂತೆ 3 ಲಕ್ಷ ಕಳಿಸ್ತದೆ. ಅದರಲ್ಲಿ 2 ಲಕ್ಷಕ್ಕೆ ಆಯ್ಕೆ ಮಾಡಿ ಈಗ ಅರ್ಜಿ ತಗೊಳ್ತಾ ಇದ್ದಾರೆ. ಹಾಗಾಗಿ ಯುವ ನಿಧಿ ಕೊಟ್ಟಿರುವಂತಹದ್ದು, ಗೃಹಲಕ್ಷ್ಮಿ ಕೊಟ್ಟಿರುವಂತಹದ್ದು, ಬಡವರಿಗೆ ಏನೇ ಕೊಟ್ಟರು ಕೂಡ ನಾವು ಉಚಿತವಾಗಿ ಗ್ಯಾಸ್ ಅನ್ನು 10.5 ಕೋಟಿ ಕುಟುಂಬಗಳಿಗೆ ರಾಜ್ಯ ಕೇಂದ್ರ ಸರ್ಕಾರ ಕೊಟ್ಟಿತ್ತು. ನಾವು ಅದು ಗ್ಯಾರಂಟಿ ಅಂತ ಹೆಸರಿಟ್ಟಿರಲಿಲ್ಲ, ಬಡವರಿಗೆ ಕೊಡಬೇಕಾಗುತ್ತೆ, ಕೊಟ್ಟಿದ್ದೇವೆ ಅಷ್ಟೇ. ಅದು ಚುನಾವಣೆ ಕೆಲಸ ಅಲ್ಲ. ಏನೇ ಆಗಿದ್ರು ಕೂಡ ಗ್ಯಾರಂಟಿ ಸೇರಿದಂತೆ ಯಾವುದೇ ಯೋಜನೆಗಳು ಇದು ರಾಜ್ಯ ಸರ್ಕಾರದ ಯೋಜನೆಗಳು, ಕೇಂದ್ರ ಸರ್ಕಾರದ ಚುನಾವಣೆ. ಕೇಂದ್ರ ಸರ್ಕಾರದ ಚುನಾವಣೆ ಯಾವಾಗಲೂ ಕೂಡ ರಾಷ್ಟ್ರೀಯತೆ, ರಾಷ್ಟ್ರೀಯ ಭದ್ರತೆ ಮತ್ತು ದೇಶದ ವಿಚಾರದಲ್ಲಿ ನಡೆಯುವಂಥ ಒಂದು ಚುನಾವಣೆ. ಗ್ಯಾರಂಟಿ ಯೋಜನೆಗಳಿಗೆ ನೇರವಾಗಿ ಸಂಬಂಧ ಇಲ್ಲ. ಗ್ಯಾರಂಟಿ ಕೊಡ್ತೇವೆ ಅನ್ನೋದ್ರಿಂದ ನೀವು ಕೊಡಿ ಅಂತ ನಾವು ಒತ್ತಾಯ ಮಾಡ್ತೇವೆ. ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ಸರ್ಕಾರ ಹಿಂದೆ ಮುಂದೆ ನೋಡೋದ್ರಿಂದ ಕೊಡಿ ಅಂತ ನಾವು ಹೇಳಿದ್ವಿ. ಮಹಿಳೆಯರಿಗೆ ಉಚಿತವಾದ ಬಸ್ ಕೊಡ್ತೇವೆ ಅಂತ ಹೇಳಿ ಪ್ರಚಾರ ಮಾಡಿದ್ರು. ಆಗ ಅವ್ರು ಕೊಡದೇ ಇದ್ದಾಗ ನಾವು ವಿಧಾನಸಭೆಯಲ್ಲಿ ನೀವು ಕೊಡ್ತೇವೆ ಅಂತಿದ್ದೀರಿ, ಅದನ್ನು ಕೊಡಬೇಕು ಅಂತ ನಾವು ಒತ್ತಾಯ ಮಾಡಿದ್ದೇವೆ. ವಿದ್ಯುತ್ ಬೇಡಿಕೆಯವರು ಕೇಳಲಿಕ್ಕೆ ಹೋದ್ರು ಕೆಲವರು. ಆಗ ಮನೆಯವರೆಲ್ಲ ನೀವು ಉಚಿತ ವಿದ್ಯುತ್ ಕೊಡ್ತೀರಿ, ಕಾಕಾ ಪಾಟೀಲ್ ಮಾದೇವಪ್ಪ ಉಚಿತ ಅಂತ ಹೇಳಿದ್ರಿ, ನೀವು ಈಗ ನೀವು ಪ್ಲೀಸ್ ಕೇಳ್ತೀರಿ ಅಂತ ಹೇಳಿದ್ರು. ನಾವು ಹೇಳಿದೆವು ನೀವು ಹೇಳಿದ್ರಿಂದ ಓಟ್ ತಗೊಂಡ್ರಿಂದ ಅನ್ಯಾಯ ಮಾಡಬಾರ್ದು, ಕೊಡಿ ಅಂತ ನಾವು ಹೇಳಿದ್ವಿ.